ಅಲ್ವಾ? ಯಾಕೆ ಮಾಡ್ತಾಯಿಲ್ಲ? ಮಹೇಶ್ ಜೋಶಿ ಅವರಿಗೆ ತಮ್ಮ ಬಗ್ಗೆ ತಮಗೂ ವಿಶ್ವಾಸ ಇಲ್ಲ ಅನ್ನೋದು ತೋರಿಸ್ತದ. ಯಾಕಂತಂದ್ರೆ ವಿಶೇಷವಾಗಿ ಇಂಥ ಕೆಲಸ ಮಾಡಿದಂಥವರು ಆದಷ್ಟು ತನಿಖೆಯನ್ನು ತಪ್ಪಿಸಿಕೊಳ್ಳೋದು, ದೂರ ಓಡಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ. ಇದು ನಿಜವಾಗಿಯೂ ಒಪ್ಪುವ ವಿಷಯವಲ್ಲ ಅನ್ನೋದನ್ನು ನಾವಿವತ್ತು ಗಮನಿಸಬೇಕಾಗ್ಯದ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮಹೇಶ್ ಜೋಶಿ ಅವರು ಎನ್ಕ್ವೈರಿ ಆಗಲಿ ಅನ್ನೋದು ಪ್ರತಿಯೊಬ್ಬ ಸಾಹಿತಿಗಳ ಸಹಿತ ಆಗಿದೆ. ಇಡೀ ರಾಜ್ಯದ ತುಂಬ ಎಲ್ಲರೂ ಇವರ ಆಡಳಿತದ ಬಗ್ಗೆ ಬೇಸತ್ತು ಹೋಗಿದ್ದಾರೆ. ಅನೇಕ ಸಾಹಿತಿಗಳು ಇವರು ಇರಬಾರದಾಗಿದ್ದಪ್ಪ ಅನ್ನೋ ಮಾತುಗಳ ಸಹಿತ ಮಾತಾಡ್ತಾ ಇದ್ದಾರೆ. ಇಂಥ ವ್ಯಾಪಾರಿ ವರ್ಗದ ಜನ, ಮನೋವೃತ್ತಿಯ ಜನ, ರಾಜಕೀಯ ಜನ ಇಲ್ಲಿ ಬರಬಾರ್ದು ಅನ್ನುವಂಥದ್ದು ಸಹಿತ ಮಾತಾಡ್ತಾ ಇದ್ದಾರೆ. ಒಂದು ರಾಜಕೀಯ ಹಿನ್ನೆಲೆ ಇರ್ತಿರುವಂಥ ವ್ಯಕ್ತಿ, ಒಂದು ರೈಟ್ ವಿಂಗ್ ಜೊತೆ ತಮ್ಮಂತ ಗುರುತಿಸ್ಕೊಂಡಂಥ ವ್ಯಕ್ತಿ ಇಲ್ಲಿ ಬಂದು ಸಾಹಿತ್ಯದ ಬಗ್ಗೆನೇ ಮಾಡಲಿ. ಅವರು ಏನು ತಪ್ಪಿಲ್ಲ, ರೈಟ್ ವಿಂಗ್ ಸಾಹಿತ್ಯನೇ ಬೆಳೆಸಲಿ, ಮತ್ತೇನೋ ಬೆಳೆಸಲಿ. ಆದರೆ ಹಣದ ವ್ಯವಹಾರ ಮಾಡಿದ್ದಕ್ಕೆ ಮಾತ್ರ ಅವ್ರು ಉತ್ತರ ಕೊಡಬೇಕಾಗ್ತದೆ. ಇಲ್ಲೇ ರೈಟ್ ವಿಂಗ ಲೆಫ್ಟ್ ವಿಂಗ ಏನೂ ಇಲ್ಲ. ಯಾರು ವಿಚಾರವಾದಿನೋ, ವೈಜ್ಞಾನಿಕವಾದಿನೋ, ಅವೈಜ್ಞಾನಿಕವಾದಿನೋ ಅದೆಲ್ಲ ಮುಖ್ಯ ಅಲ್ಲ. ಎಲ್ಲಕ್ಕಿಂತ ಮುಖ್ಯ ಪ್ರಾಮಾಣಿಕತೆ. ಆ ಪ್ರಾಮಾಣಿಕವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಸಾಬಕ್ಕೆ ಬಂದು ಸರ್ಕಾರ ದುಡ್ಡು ಯಾರ್ದು? ನಮ್ಮ ಟ್ಯಾಕ್ಸ್ ಪೇಯರ್. ನಮ್ಮ ದುಡ್ಡನ್ನು ಕೊಟ್ಟಿರ್ತಾರೆ. ಕನ್ನಡದ ಒಂದು ಕೆಲಸಗಳಾಗ್ತಾ ಇದ್ದಾವೆ. ಕನ್ನಡ ಸಾಹಿತ್ಯ ಬಗ್ಗೆ ಸಾಹಿತ್ಯದಲ್ಲೇ ಅನೇಕ ಪಾಪ ಸಾಹಿತ್ಯ ಅಂದರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಸಾಹಿತ್ಯವನ್ನು ರಚನೆ ಮಾಡೋರು ಬಡತನದಲ್ಲಿ ಇರ್ತಿರ್ತಾರೆ. ಯಾವಾಗಲೂ ಅವ್ರು ಲಕ್ಷ್ಮೀ ಪುತ್ರ ಇರೋದಿಲ್ಲ, ಸರಸ್ವತಿ ಪುತ್ರ ಬಡವರೇ ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಮತ್ತು ಸತ್ಯನೂ ಹೌದು. ಆ ಒಂದು ಸಾಹಿತಿಗಳಿಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಒಂದಿಷ್ಟು